ಹಾಯ್ ಫ್ರೆಂಡ್ಸ್, ಇವ್ರು ಸ್ಕೂಲಲ್ಲಿ ಇವತ್ತು ಕೊರವಂಜಿ ಮಾಡೋದಕ್ಕೆ ಹೇಳಿದ್ದಾರೆ. ಮನೆಯಲ್ಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿ ಹೇಗೆ ಕೊರವಂಜಿ ಸೀರೆ ಉಡಿಸೋದು ಮತ್ತು ಮೇಕಪ್ ಮಾಡೋದು ಅಂತ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ. ಪ್ಯಾಂಟ್ಗೆ ಒಂದು ಥರ ದಾರ ತಗೊಂಡು ಸ್ವಲ್ಪ ಟೈಟಾಗಿ ಕಟ್ಕೋಬೇಕು. ಟೈಟಾಗಿರಬೇಕು. ನಾನು ಈ ಥರದ ಉದ್ದ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಸೀರೆ ಉಡ್ಸೋಕ್ಕೆ ಅಂತ ಹೇಳಿ ಒಂದೆರಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗು ಪಿನ್ ಹಾಕಿ ಇಟ್ಕೊಂಡಿನಿ. ರಾತ್ರಿಯೇ ಒಂದು ಸರಿ ಇವಳಿಗೆ ಉಡ್ಸ್ಬಿಟ್ಟು ಎಲ್ಲ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬೇಗ ಆಗುತ್ತೆ ಅಂದರೆ 9 ಗಂಟೆಗೆ ಇವಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಮೇಕಪ್ಪು ಸಹ ಮಾಡಬೇಕಲ್ವ. ಸೊ ಅದಕ್ಕೆ ರಾತ್ರಿನೆಲ್ಲ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸೀರೆ ಉಡ್ಸಾದ್ಮೇಲೆ ಪಿನ್ನೆಲ್ಲ ಎಲ್ಲ ಪಿನ್ ರಿಮೂವ್ ಮಾಡಬೇಕು. ಈ ಥರ ಸೆರಗನ್ನ ಸೈಡ್ ತೊಗೊಂಡು ಬಂದು ಒಂದು ಪಿನ್ ಹಾಕಿದ್ದೀನಿ. ಈ ಥರ ಸೀರೆ ಉಡ್ಸೋದು ಆಯಿತು. ಕೊರವಂಜಿ ಸೀರೆ ಉಡಿಸಿ ಇವಾಗ ಹೇಗೆ ಮೇಕಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡೈಲಿ ಕ್ರೀಮ್ ಏನಿದೆ ಅದನ್ನೇ ಹಚ್ತಾ ಇದ್ದೀನಿ, ಬೇಬಿ ಕ್ರೀಮ್ ಮಕ್ಕಳದ್ದು. ಲಿಪ್ ಬಾಮ್ ಹಚ್ತಾ ಇದ್ದೀನಿ. ಇಲ್ಲಿ ಲಿಪ್ಸ್ಟಿಕ್ನೇ ಹಚ್ತಾ ಇದ್ದೀನಿ. ನಾನು ಏನು ಸ್ಯಾರಿ ಕಲರ್ ಇದೆ ಅದೇ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಹಣೆಗೆ ಈ ಥರನೇ ಸ್ವಲ್ಪ ದೊಡ್ಡದಾಗಿ ಇಟ್ಕೋಬೇಕು. ಅದ್ರ ಕೆಳಗೆ ಒಂದು ವೈಟ್ ಕಲರಲ್ಲಿ ಒಂದು ಲೈನ್ ಎಳಿಬೇಕು. ಅದ್ರ ಕೆಳಗೆ ಬ್ಲ್ಯಾಕ್ ಕಲರಲ್ಲಿ 3 ಚುಕ್ಕೆ ಇಡಬೇಕು. ಹಾಗೆ ಗಲ್ಲದ ಹತ್ರ 2 ಕಣ್ಣು ಹತ್ರ ಮತ್ತು ಕೈ ಹತ್ರ ಇಟ್ಕೋಬೇಕು. ಲಿಪ್ಸ್ಟಿಕ್ ಹಚ್ಚಿದರೆ ಮುಗೀತು ಕೊರವಂಜಿ ಮೇಕಪ್ಪು. ಈ ಥರ ಮೇಕಪ್ ಮಾಡಬೇಕಾಗತ್ತೆ ಕೊರವಂಜಿಗೆ. ಬ್ರಷಲ್ಲಿ ಲೈಟಾಗಿ ಹಚ್ತಾ ಇದ್ದೀನಿ. ಕೊರವಂಜಿಗೆ ಹೇರ್ನ ಸೈಡ್ಗೆ ಕಿವಿ ಹತ್ರ ತಂದು ಹಾಕಬೇಕಾಗತ್ತೆ. ಇಲ್ಲಿ ಇವಳು ಸ್ಟ್ರೈಟ್ ಹೇರ್ ಆಗಿರೋದ್ರಿಂದ ನಾನು ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಕೊಂಡಿದ್ದೀನಿ, ಹೇರ್ ನೀಟಾಗಿ ಕೂರುತ್ತೆ ಅಂತ. ಇಲ್ಲಾಂದರೆ ಆಚೆ ಈಚೆ ಆಗುತ್ತೆ ಅಂತ. ಮತ್ತು ಈ ಥರ ಹೇರ್ ಬನ್ ತೊಗೊಂಡು ತುರುಬಾಗಕ್ಕೆ ಚೆನ್ನಾಗಿ ಕಾಣುತ್ತೆ. ಈ ಥರ ಹೇರ್ ಬನ್ ತೊಗೊಂಡು ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕಿ ಈ ಥರ ಸೈಡ್ ಹೇರೆಲ್ಲ ಕ್ಲಿಪ್ ಹಾಕಿ ಅಡ್ಜಸ್ಟ್ ಮಾಡಿ ಆಮೇಲೆ ಮಲ್ಲಿಗೆ ಹೂ ಮುಡಿಸ್ತಾ ಇದ್ದೀನಿ. ಕೊರವಂಜಿಗೆ ಈ ಥರ ಹೇರ್ ಸ್ಟೈಲ್ ಮಾಡಬೇಕು. ಇನ್ನೇನಿದ್ರೆ ಒಡವೆ ಎಲ್ಲ ಹಾಕಬೇಕು, ಬಳೆ ಈ ಥರ ಒಡವೆನೇ ಹಾಕಬೇಕು ಕೊರವಂಜಿಗೆ. ಇದೊಂದು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಇದು ಸೆಟ್ಟೇ ಬರುತ್ತೆ, ಇಯರಿಂಗ್ಸು ಮತ್ತು ಮೂಗುತಿ ಬರುತ್ತೆ. ನೆತ್ತಿಗೆ ನಾನು ಇಯರಿಂಗ್ಸ್ಗೆ ಒಂದು ದಾರ ಕಟ್ಬಿಟ್ಟು ಹಾಕಿದ್ದೀನಿ. ಈ ಕೊರವಂಜಿ ರೆಡಿ ಆದಳು. ಬುಟ್ಟಿ ಮತ್ತು ಕೋಲು ಕೊಟ್ಟು villages with folk song to print the future of the client at the doorstep. This is a tradition and a means of livelihood handed to them from the generation. In this modern era, we don't say ni koruvaji kani heltinava kani ಹೇಳ್ತೀನವ್ವ ಕಣಿ, ಹಿಂದೆ ಆಗಿದ್ದು ಮುಂದೆ ಆಗೋದು ಹೇಳ್ತೀನವ್ವ ಕಣಿ. ಬನ್ರಪ್ಪ ಬನ್ನಿ, ಮುಖ ನೋಡಿ ಕಣಿ ಹೇಳ್ತೀನಿ, ಕೈ ನೋಡಿ ಕಣಿ ಹೇಳ್ತೀನಿ. ಬನ್ರಪ್ಪ ಬನ್ನಿ.
ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀವಿ 9 ಗಂಟೆಗೆ. ತುಂಬ ಖುಷಿಯಾಗಿದ್ದಾಳೆ. ಹೇಗಿದೆ ಮೇಕಪ್ ಅಂತ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವಿವಾಗ 11ಗೆ ಸ್ಕೂಲ್ಗೆ ವಿಸಿಟಿಂಗ್ ಪೇರೆಂಟ್ಸ್ದು ಹೋಗ್ತಾ ಇದ್ದೀವಿ. ಸ್ಕೂಲಲ್ಲಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಏನಿದೆ ಟ್ರೆಡಿಷ್ನಲಾಗಿ ನಾವೇನು ಯೂಸ್ ಮಾಡ್ತಾಯಿದ್ವಲ್ಲ, ಮಡಿಕೆಗಳು ಮತ್ತು ಟ್ರೆಡಿಷ್ನಲ್ ಗೇಮ್ಸ್ ಆಗಿರ್ಬೋದು, ಎಲ್ಲ ಚಿಕ್ಕ ಮಕ್ಕಳು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದಂತೂ ತುಂಬ ಕ್ಯೂಟಾಗಿತ್ತು. ಅವರು ರೆಡಿಯಾಗಿರೋದು ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿತ್ತು. ಏನು ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ವಿ ಎಲ್ಲ ಇಟ್ಟಿದ್ರು. ರಾಗಿ ಬೀಸೋದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಅಲ್ಲಿ ಭತ್ತ ಕುಟ್ಟೋ ಕೋಲು, ಇದು ಮಜ್ಜಿಗೆ ಕಡಿಯೋದು, ಟ್ರೆಡಿಷ್ನಲ್ ಗೇಮ್ಸು, ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ ಕಾಣ್ತಾಯಿದ್ರು. ಇದು ಫ್ಲವರ್ ಮಾರ್ಕೆಟು, ವೆಜಿಟೇಬಲ್ಸ್, ಫ್ರೂಟ್ಸ್ ಬೆಳೆಸಿವಿ. ಎಲ್ಲ ಮಾರ್ಕೆಟು ಇತ್ತು. ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು, ಇಲ್ಲಿ ಕೋಳಿ ಮರಿ ಸಾಕ್ತಾ ಇರೋದು, ಕುರಿಗಳು, ಇದು ದನ ಸಾಕೋದು, ಕೊಟ್ಟಿಗೆ, ಹಸು ಹಾಲು ಕರೆಯೋದು, ಅಲ್ಲಿ ನೋಡ್ಕೊಳ್ತಾ ಇರೋ ಮಕ್ಕಳು. ಚೆನ್ನಾಗಿತ್ತು.